ಇದು ರಾಜಮೌಳಿಯ ಆರ್ಆರ್ ಅಲ್ಲ, ದಾವಣಗೆರೆ ದಕ್ಷಿಣದಲ್ಲಿ ಹಸ್ತಕ್ಕೆ ತಲೆನೋವು ತಂದಂತಹ ತ್ರಿಬಲ್ ಆರ್ಗಳು. ಒಬ್ರು ಜಬ್ಬಾರ್, ಇನ್ನೊಬ್ರು ನಜೀರ್, ಮತ್ತೊಬ್ರು ಜಮೀರ್. ಈ ದಂಗೆಯ ಹಿಂದಿನ ಡೈರೆಕ್ಟರ್ ಯಾರೋ, ಪ್ರೊಡ್ಯೂಸರ್ ಯಾರೋ ಗೊತ್ತಿಲ್ಲ. ಆದರೆ ಡೆಲ್ಲಿ ಸೆನ್ಸಾರ್ ಬೋರ್ಡ್ ಮಾತ್ರ ಪ್ರಚಾರದ ಕ್ಲಿಪ್ಗಳು, ರಿಪೋರ್ಟ್ಗಳನ್ನ ತರಿಸಿ ಆಪರೇಷನ್ ಕ್ಲೀನಿಂಗ್ ಆರಂಭ ಮಾಡಿಬಿಟ್ಟಿದೆ. ಸದ್ಯಕ್ಕೆ ಸಣ್ಣ ಪುಟ್ಟ ತಲೆದಂಡ ಆಗ್ತಾ ಇದೆ. ಒಂದು ವೇಳೆ ದಕ್ಷಿಣದಲ್ಲಿ ಹಸ್ತ ಪಲ್ಟಿ ಹೊಡೆದ್ರೆ ದೊಡ್ಡ ವಿಕೆಟ್ ಪತನವಾಗಲಿದೆ. ದಾವಣಗೆರೆ ದಕ್ಷಿಣದಲ್ಲಿ ಟೈಮ್ ಬಾಂಬ್ ಫಿಕ್ಸ್ ಆಗಿದೆ. ಆ ಸ್ಫೋಟದ ಸದ್ದು ಇಡೀ ರಾಜ್ಯ ರಾಜಕಾರಣದ ದಿಕ್ಕುಗಳನ್ನೇ ಕಂಪಿಸೋದು ಖಚಿತವಾಗ್ತಿದೆ. ಕುರ್ಚಿ ಕುರುಕ್ಷೇತ್ರದಲ್ಲಿ ಜನ್ಮ ತಾಳಿದ ಹೊಸ ಯುದ್ಧವೊಂದು ಹಸ್ತದೊಳಗಿನ ಬಣಗಳ ಅಂತರ್ಯುದ್ಧಕ್ಕೆ ಮುನ್ನುಡಿ ಬರೆಯುತ್ತಿದೆ. ಕರ್ನಾಟಕ ಮುಸ್ಲಿಮರ ಸುಲ್ತಾನ್ ಪಟ್ಟಕ್ಕೆ ನಡೆಯುತ್ತಿರುವ ಮುಸುಕಿನ ಸಿಂಹಾಸನ ಸಂಘರ್ಷ ದಾವಣಗೆರೆ ಎಲೆಕ್ಷನ್ ರಿಸಲ್ಟ್ ಮೇಲೆ ಅವಲಂಬಿಸಿದೆ. ಅದಾಗಲೇ ಬೆಂಗಳೂರಿನಲ್ಲೇ ಬಲವಾದ ಬಿರುಗಾಳಿ ಎದ್ದು ಬಿಟ್ಟಿದೆ. ಮುಸ್ಲಿಮರ ಸುಲ್ತಾನ್ ಸಿಂಹಾಸನ ಪಟ್ಟಕ್ಕೆ ಸಂಘರ್ಷ. ರಾಜ್ಯ ಕಾಂಗ್ರೆಸ್ನಲ್ಲಿ ಆಪರೇಷನ್ ಕ್ಲೀನಿಂಗ್ ತಲ್ಲಣ. ಅವಳಿ ಅಖಾಡದ ರಿಸಲ್ಟ್ ಅಧಿಕಾರ ಯುದ್ಧಕ್ಕೆ ಮುನ್ನುಡಿ ಎಂಬಂತೆ ಮಾತಿನ ಮಿಸೈಲ್ಗಳು ಸ್ಫೋಟವಾಗ್ತಿವೆ. ದಕ್ಷಿಣ ರಿಸಲ್ಟ್ಗೂ ಮೊದಲೇ ಕಾಂಗ್ರೆಸ್ನಲ್ಲಿ ತಲ್ಲಣ ಎಬ್ಬಿಸಿದ ಬೆಳವಣಿಗೆಗಳು ಅಬ್ದುಲ್ ಜಬ್ಬಾರ್ನಿಂದ ರಾಜೀನಾಮೆ ಕಿತ್ತುಕೊಂಡಿದೆ. ಆಪರೇಷನ್ ಕ್ಲೀನಿಂಗ್ ಆರಂಭಿಸಿದ ಹೈಕಮಾಂಡ್ ಆಜ್ಞೆ ಬೆನ್ನಲ್ಲೇ ಕೆಪಿಸಿಸಿ ಕಟ್ಟಪ್ಪ, ಡಿಸಿಎಂ ಡಿಕೆಶಿ ಜಬ್ಬಾರ್ ನೇತೃತ್ವದ ಅಲ್ಪಸಂಖ್ಯಾತ ವಿಭಾಗದ ಸಮಿತಿಯನ್ನೇ ವಿಸರ್ಜಿಸಿದ್ದಾರೆ. ಅಶಿಸ್ತಿಗೆ ಜಾಗವಿಲ್ಲ ಅಂತ ಸಾರಿದ ಡಿಕೆಶಿ ನಾನೇ ನನ್ನಿಂದಲೇ ಅಂತಿದ್ದವರ ಮನೆಗೆ ಡೆಡ್ ಎಂಡ್ ರೂಟ್ ತೋರಿಸಿದ್ದಾರೆ. ದಕ್ಷಿಣದಲ್ಲಿ ಸಮರ್ಥ್ ಸೋಲಿಸಲು ಪಕ್ಷದಲ್ಲೇ ಷಡ್ಯಂತ್ರ. ಜಮೀರ್ ನೆತ್ತಿ ಮೇಲೆ ತೂಗ್ತಿದೆ ಶಿಸ್ತು ಕ್ರಮದ ತೂಗುಗತ್ತಿ. ದಾವಣಗೆರೆ ದಕ್ಷಿಣ ಅಭ್ಯರ್ಥಿ ಸಮರ್ಥ್ ಸೋಲಿಸಲು ಸ್ವಪಕ್ಷದವರೇ ಷಡ್ಯಂತ್ರದ ಆರೋಪ ಇದೆ. ಮತ ವಿಭಜಿಸಲು ಮುಸ್ಲಿಂ ನಾಯಕರಿಂದಲೇ ಫಂಡಿಂಗ್ ಮಾಡಲಾಗಿದೆ. ಸಚಿವ ಜಮೀರ್, ಎಂಎಲ್ಸಿ ಜಬ್ಬಾರ್ ಸೇರಿ ಹಲವರ ಮೇಲೆ ಪಿತೂರಿ ಸಿದ್ಧಾಂತಗಳು ತೇಲ್ತಿವೆ. ಸಚಿವ ಜಮೀರ್ ಅಹಮದ್ ಮೇಲೂ ಕ್ರಮದ ತೂಗುಗತ್ತಿ ನೇತಾಡ್ತಿದೆ ಅನ್ನೋ ಮಾತುಗಳು ಕೆಪಿಸಿಸಿ ಪಡಸಾಲೆಯಲ್ಲಿ ಕೇಳಿಸ್ತಿದೆ. ಮುಸ್ಲಿಂ ಮತ ವಿಭಜಿಸಲು ಮುಸ್ಲಿಂ ನಾಯಕರಿಂದಲೇ ಫಂಡಿಂಗ್ ಶಂಕೆ ಇದೆ. ಪಕ್ಷೇತರ ಮುಸ್ಲಿಂ ಅಭ್ಯರ್ಥಿಗಳಿಗೂ ಆಂತರಿಕವಾಗಿ ಬೆಂಬಲ ನೀಡಿದ್ದಾರೆ. ಪ್ರಚಾರ ಮಾಡಿಲ್ಲ ಅಂತ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ವಿರುದ್ಧ ಕಾಂಗ್ರೆಸ್ ಕ್ರಮ ಕೈಗೊಂಡಿದೆ. ರಾಜ್ಯ ಅಲ್ಪಸಂಖ್ಯಾತ ಘಟಕದ ಸ್ಥಾನದಿಂದ ಹೈಕಮಾಂಡ್ ರಾಜೀನಾಮೆ ಪಡೆದಿದೆ. ಸಚಿವ ಜಮೀರ್ ಅಹಮದ್ ಕೂಡ ಸಮರ್ಥ್ ಪರ ಪ್ರಚಾರಕ್ಕೆ ಬಂದಿರಲ್ಲ. ಕೊನೆ ವೇಳೆ ದಾವಣಗೆರೆಗೆ ಬಂದು ಮಲ್ಲಿಕಾರ್ಜುನ್ ಭೇಟಿಯಾಗಿದ್ದ ಜಮೀರ್ ಒಗ್ಗಟ್ಟು ಪ್ರದರ್ಶನ ಮಾಡಿ ಪ್ರಚಾರಕ್ಕೆ ಚಕ್ಕರ್ ಹಾಕಿದ್ರು. ಹೀಗಾಗಿ ಸಚಿವ ಜಮೀರ್ ವಿರುದ್ಧವೂ ಕ್ರಮಕ್ಕೆ ಮುಂದಾಗುತ್ತಾ ಅನ್ನೋ ಡೌಟ್ ಇದೆ. ಅಬ್ದುಲ್ ಜಬ್ಬಾರ್ ರಾಜೀನಾಮೆಯ ಪತ್ರದಲ್ಲಿ ಸಂಚಿನ ಸಂಖ್ಯೆ ಪತ್ತೆ. ಅಲ್ಪಸಂಖ್ಯಾತರ ಚಾಂಪಿಯನ್ ಹಠ ಮತ್ತೆ ರಾಂಗ್ ಆದ ರಿಜ್ವಾನ್. ಮುಸ್ಲಿಂ ನಾಯಕತ್ವದ ಕಂಪನ ಸುನಾಮಿಯ ತರಂಗಗಳನ್ನೇ ಎಬ್ಬಿಸುತ್ತಿದೆ. ಮೊನ್ನೆ ಗುಡುಗು ಸಿಡಿಲು ರೀತಿ ಅಬ್ಬರಿಸಿದ್ದ ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಇವತ್ತು ಮತ್ತೆ ಕೆಂಡ ಕಾರಿದ್ದಾರೆ. ಜಬ್ಬಾರ್ ರಾಜೀನಾಮೆ ಪತ್ರದಲ್ಲಿ ಕಾಣಿಸಿದ ದಿನಾಂಕದ ಬಗ್ಗೆ ಅನುಮಾನ ಹೊರಹಾಕಿದ್ದಾರೆ. ಇತ್ತ ಜಮೀರ್ ವಿರುದ್ಧವೂ ಮಾತಿನ ಬಾಣ ತಿರುಗಿದೆ. ಇದು ನನಗೆ ಗೊತ್ತಿಲ್ಲ, ನಾನು ಕೂಡ ಮಾಧ್ಯಮದ ಮುಖಾಂತರನೇ ಕೇಳ್ಕೊಂಡಿರೋದು. ಸೂಚನೆ ಯಾರು ಕೊಟ್ಟಿದ್ದಾರೋ ಇಲ್ವೋ ಅಂತ ಗೊತ್ತಿಲ್ಲ. ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿರೋದು ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ಪಟ್ಟೆ. ಮತ್ತು ಆ ಪತ್ರನೂ ನೋಡಿದೆ, ಅವ್ರು ರಾಜೀನಾಮೆ ಕೊಟ್ಟಿರೋದು. ಅದು ಅವ್ರು 3ನೇ ತಾರೀಕಿಗೆ ತಯಾರು ಮಾಡಿ ಇಟ್ಕೊಂಡಿದ್ರು ಅನಿಸುತ್ತೆ. ಯಾಕಂದರೆ 3ನೇ ತಾರೀಕು ರಾಜೀನಾಮೆ. ಅದು ಒಂದು ಹೆಜ್ಜೆ ಮುಂದೆ ಹೋಗಿ ಕೊಟ್ಟರೆ ಜಬ್ಬಾರ್ ಕೊಡಿ, ಇಲ್ಲಾಂದರೆ ಬೇರೆ ಯಾವುದಾದ್ರು ಸಮುದಾಯಕ್ಕೆ ಕೊಡಿ ಸರ್ ಅಂತ ಹೇಳಿರೋದು ಎಲ್ಲ ಶಾಸಕರ ಮುಂದೆ. ನಾನೊಬ್ಬನೇ ಅಲ್ಲ, ಎಲ್ಲ ಅಲ್ಪಸಂಖ್ಯಾತರ ಶಾಸಕರ ಮುಂದೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಆಗಿರ್ತಕ್ಕಂಥ ಒಂದು ಸಭೆಯಲ್ಲಿ ಒಬ್ಬರು ಸೀನಿಯರ್ ಲೀಡರ್, ಯಾರು ಈಗ ಅಲ್ಪಸಂಖ್ಯಾತರ ಚಾಂಪಿಯನ್ ಅಲ್ಲಿ ಒಬ್ಬರಿದ್ದಾರೆ, ಅವರು ಕೊಟ್ಟರೆ ಜಬ್ಬಾರ್ ಕೊಡಿ, ಇಲ್ಲಾಂದರೆ ಯಾರಿಗಾದ್ರೂ ಕೊಟ್ಬಿಡಿ ಬೇರೆ ಸಮುದಾಯಗ ಅಂತ.
ಆಗ್ಲೇ ಜಬ್ಬಾರ್ ವಿಕೆಟ್ ಪತನವಾಗಿದೆ. ನಜೀರ್ಗೂ ಡೆಲ್ಲಿಯಿಂದ ಕಾಲ್ ಬಂದಿದೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ರಾಜೀನಾಮೆ ನೀಡದಂತೆ ಕೋಲಾರದಲ್ಲಿ ಬೆಂಬಲಿಗರು ಪ್ರತಿಭಟಿಸಿದ್ದಾರೆ. ರಾಜೀನಾಮೆ ಪಡೆದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಒಟ್ಟಾರೆ ಜಬ್ಬಾರ್, ನಜೀರ್, ಜಮೀರ್ ವಿರುದ್ಧ ಕಾಂಗ್ರೆಸ್ನೊಳಗಿನ ಮುಸ್ಲಿಂ ಶಾಸಕರು ತಿರುಗಿ ಬಿದ್ದಿದ್ದಾರೆ. ಇತ್ತ ಮುಸ್ಲಿಮರ ಚಾಂಪಿಯನ್ ಪಟ್ಟದ ಕದನಕ್ಕೆ ನವಪಡೆ ಲೆಕ್ಕ ಹಾಕ್ತಿದೆ. ಆದ್ರೆ ದಾವಣಗೆರೆ ದಕ್ಷಿಣ ಫಲಿತಾಂಶದ ಮೇಲೆ ಜಮೀರ್ ಸುಲ್ತಾನ್ ಪಟ್ಟದ ಭವಿಷ್ಯ ನಿಂತಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.